ಕ್ವಾಲಿಟಿಯಲ್ಲಿ ಈ ಜಲ್ಡಿ ಇರಲಿ ಹೆವಿ ಮಾಡಿದ್ದಾರೆ, ಉದ್ದ ಇದೆ, ಅಗಲ ಇದೆ, ಆಮೇಲೆ ಇದು ಗೇಜ್ ಫುಲ್ ಹೆವಿ ಇದೆ, ಆಮೇಲೆ ಈ ಡೆಪ್ತ್ ಜಾಸ್ತಿ ಇಟ್ಟಿದ್ದಾರೆ, चादर की मोटाई भी ज्यादा दी गई है। मैं सौरभ धारीवाल आप सभी का स्वागत करता हूं आज की एक नई वीडियो में। जो मेरे किसान भाई कर्नाटक के हैं उनके लिए यह वीडियो आज की बहुत ही फायदेमंद होने वाली है, क्योंकि आज की इस वीडियो में हम अपने कर्नाटक किसान भाइयों के बारे में बात करने वाले हैं। उसी कड़ी में मैं कर्नाटक के अंदर आया हुआ था। लैंड क्लास कंपनी के डीलर साहब हमारे साथ जुड़े हुए हैं। मैं आपसे बात करता हूँ, मार्केट में काफ़ी सारे प्रोडक्ट हैं। तो सबसे पहले मैं बात करना चाहूँगा, आपको लैंड क्लास कंपनी के मक्का थ्रेसर के बारे में पता कैसे चला? ನಾವು ಭಾಳ ಮಲ್ಟಿಕ್ರಾಪ್ ಥ್ರೆಷರ್ಗಳು, ಭಾಳ ಕೃಷಿ ಮೇಳದಲ್ಲಿ ಹೋಗಿದ್ವಿ, ಭಾಳ ಕಂಪ್ನಿಯನ್ನು ನೋಡಿದ್ವಿ. ಮತ್ತು ನಮ್ಮ ರೈತರುಗಳು ಭಾಳ ಜನ ಬಂದು ಈ ಕಂಪ್ನಿದು ಮಿಷಿನ್ ನಮಗೆ ಮೆಕ್ಕೆಜೋಳ ಟ್ರ್ಯಾಕ್ಟರ್ ಚಾಲಿತ ಮಿಷಿನ್ ಬೇಕಂತ ಹೇಳಿದರು. ಅದರಲ್ಲಿ ನಾವು ಭಾಳ ಹುಡುಕಿದ್ವಿ, ರೈತರು ಹೆಂಗೆ ಬಂದು ನೋಡ್ತಾರಲ್ಲ ಆ ಥರ ಭಾಳ ಹುಡುಕಿದ್ದಾಗ ಎಲ್ಲ ಸರ್ಚ್ ಮಾಡಿದಾಗ ನಮಗೆ ಲ್ಯಾಂಡ್ ಕ್ಲಾಸ್ ಥ್ರೆಷರ್ ಸಿಕ್ತು. ಭಾಳ ಕಂಪ್ನಿ ಭಾಳ ಚೆನ್ನಾಗಿದೆ. ಕಂಪ್ನಿ ಹೋಗಿದ್ವಿ, ಯಾವ ಥರ ಮಷಿನ್ ರೆಡಿ ಆಗ್ತಾ ಇದೆ, ಏನು ನಡೀತಾ ಇದೆ, ಕೆಲಸ ಯಾವ ಥರ ಮಾಡ್ತಾರೆ, ಆಮೇಲೆ ಕೆಲಸ ಫೀಲ್ಡ್ ಲೆವೆಲಲ್ಲಿ ಯಾವ ಥರ ಕೆಲಸ ಮಾಡ್ತಾರೆ ಅಂತೆಲ್ಲ ನೋಡಿ ಇದು ಎಲ್ಲ ಮಿಷಿನ್ಗಿಂತನೂ ಭಾಳ ಚೆನ್ನಾಗಿದೆ ಅಂತೇಳಿ ರೈತರು ಭಾಳ ರೆಕಮೆಂಡ್ ಮಾಡಿದರು, ಈ ಕಂಪ್ನಿ ತರಿಸಿ ಭಾಳ ಚೆನ್ನಾಗಿದೆ ಅಂತೇಳಿ. ಅದಕ್ಕೋಸ್ಕರ ನಾವು ಈ ಲ್ಯಾಂಡ್ ಕ್ಲಾಸ್ ಮಿಷಿನನ್ನು ಡೀಲರ್ಶಿಪ್ ತಗೊಂಡ್ವಿ. जी, तो अब जैसे आप इस कंपनी के डीलर बने हुए हैं, हाँ। तो ये कंपनी अपनी सप्लाई कैसी रखती है? जैसे आप माल का ऑर्डर देते हो, जो आप टाइम देते हो वो टाइम से आ जाता है, कैसा है उसमें? ನಾವು ಲ್ಯಾಂಡ್ ಕ್ಲಾಸ್ ಕಂಪ್ನಿಗೆ ಪಂಜಾಬ್ನಲ್ಲಿ ಇರೋದಿದ್ದು, ಪಂಜಾಬಿಗೆ ಹೋಗಿ ಅಲ್ಲಿ 8 ದಿವಸ ಕಂಪ್ನಿಯಲ್ಲಿ ಇದ್ದು ಮಷಿನ್ ಯಾವ ಥರ ರೆಡಿ ಆಗ್ತಾ ಇದೆ, ಯಾವ ಕ್ವಾಲಿಟಿ ಮಾಡ್ತಾ ಇದೆ, ಹೆಂಗೆ ತಯಾರು ಮಾಡ್ತಾ ಇದ್ದಾರೆ, ಆಮೇಲೆ ಫೀಲ್ಡ್ ಲೆವೆಲಲ್ಲಿ ಕೆಲಸ ಯಾವ ಥರ ಮಾಡ್ತಾ ಇದೆ ಎಲ್ಲ ನೋಡಿ ಆ ಕಂಪ್ನಿಯ ಓನರ್ ಜೊತೆಗೆ ಮಾತಾಡಿ ನಮಗೆ ದಾವಣಗೆರೆಯಲ್ಲಿ ನಮ್ಮ ಕರ್ನಾಟಕ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಭಾಳ ಬೆಳೆಯೋದ್ರಿಂದ, ಭಾಳ ಒಕ್ಕಣೆ ಮಾಡೋದ್ರಿಂದ ಈ ಮಿಷಿನ್ ಅವಶ್ಯಕತೆ ಭಾಳ ಇದೆ ಅಂತ ಹೇಳಿದಾಗ ಅವ್ರ ಹತ್ರ ಮಾತಾಡಿ ಮಾಡಿದ್ವಿ. ಮಿಷಿನ್ ಕ್ವಾಲಿಟಿ ಭಾಳ ಚೆನ್ನಾಗಿದೆ, ಕೆಲಸದಲ್ಲೂ ಮಾಡೋದ್ರಲ್ಲೂ ಭಾಳ ಚೆನ್ನಾಗಿದೆ, ಆಮೇಲೆ ಮಿಷಿನ್ ಕ್ವಾಲಿಟಿಯಲ್ಲೂ ಭಾಳ ಚೆನ್ನಾಗಿದೆ. तो आप कंपनी वालों से मिले हैं, नहीं मिले? ಕಂಪ್ನಿಯಲ್ಲಿ ನಾವು ಹೋಗಿ 8 ದಿವಸ ಕಂಪ್ನಿಯಲ್ಲಿ ಇದ್ದು ಎಲ್ಲ ಕ್ವಾಲಿಟಿ ನೋಡಿ ಯಾವ ಥರ ನಾವು ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಮಿಷಿನಲ್ಲಿ ಏನು ಮಾಡಿಸ್ಬೇಕು ಏನಿದೆ ಅಂತ ನೋಡಿ ಎಲ್ಲ ಹೇಳಿ ಕೆಲವೊಂದು ಆಲ್ಟ್ರೇಷನ್ ಮಾಡಿಸಿ ಈ ಮಿಷಿನನ್ನು ನಾವು ನೋಡಿ ಮಾಡಿಸ್ಕೊಂಡ್ಬಂದಿರೋದು. कंपनी वालों का व्यवहार कैसा लगा आपको जब आप मिले हैं? जैसे कंपनी वालों का व्यवहार कैसा ಕಡೆಯಿಂದ लगा? ನಾವು या बात की आपने? ಕಂಪ್ನಿಗೆ ನಾವು ಹೋಗಿದ್ವಲ್ಲ, ಕಂಪ್ನಿ ಭಾಳ ಚೆನ್ನಾಗಿದೆ, ಲೇಟೆಸ್ಟ್ ಮಷಿನರಿ ಹಾಕಿದ್ದಾರೆ, ಎಲ್ಲ CNC ಮಿಷಿನ್ಗಳು ಹಾಕಿದ್ದಾರೆ, CNC ಕಂಪ್ಯೂಟರೈಸ್ ಮಿಷಿನ್ಗಳು ಹಾಕಿದ್ದಾರೆ, ಎಲ್ಲ ವೆಲ್ಡಿಂಗಿಂದ ಹಿಡಿದು ಪೇಂಟಿಂದ ಹಿಡಿದು ಲೇತ್ ಕೆಲಸ ಇರಲಿ ಏನಾದರೂ ಇರಲಿ ಎಲ್ಲವೂ CNC ಮಷಿನಲ್ಲಿ ರೆಡಿಯಾಗಿರೋದು ಮಿಷಿನ್ನು. ಕಂಪ್ನಿ ಭಾಳ ದೊಡ್ಡದಿದೆ, ಆಮೇಲೆ ಭಾಳಗಳು ಮಿಷಿನ್ಗಳು ರೆಡಿ ಆಗ್ತಾ ಇದೆ, ಆಮೇಲೆ ಭಾಳ ಮಿಷಿನ್ಗಳು ಡೆಲಿವರಿನ ಆಗ್ತಿದ್ವು. ಅದೆಲ್ಲ ನೋಡಿ ಎಲ್ಲ ನಾವು ಕ್ವಾಲಿಟಿ ಎಲ್ಲ ನೋಡಿ ಇದು ಮಾಡ್ಕೊಂಡು ಓನರ್ ಜೊತೆ ಮಾತಾಡಿದಾಗ ಅವರು ಭಾಳ ಚೆನ್ನಾಗಿ ನಮಗೆ ಮಾತಾಡಿದರು, ಭಾಳ ಒಂದು ಭರವಸೆ ಕೊಟ್ಟರು. ನಮ್ಮ ಕಂಪ್ನಿ ಜೊತೆಗೆ ನೀವು ಮಾಡಿರಿ, ಭಾಳ ಚೆನ್ನಾಗ್ತತಿ, ರೈತರಿಗೆ ಒಂದು ಒಳ್ಳೆಯ ಸರ್ವಿಸ್ ಕೊಡೋಣ ಅಂತ ಹೇಳಿ ಅವರು ನಾವು ಎಲ್ಲ ನಿರ್ಧಾರ ಮಾಡಿ ಈ ಕಂಪ್ನಿದು ನಾವು ಡೀಲರ್ಶಿಪ್ನ ತೊಗೊಂಡ್ವಿ. तो अब जैसा मैं बात करता हूँ इस मक्का थ्रेसर के बारे में, ऐसी कुछ क्वालिटी बताइए जो किसी और अन्य मक्का थ्रेसर में नहीं है। क्या ये लोड फ्री चलता है, वाइब्रेशन फ्री चलता है, कितने फैन में रहने वाला है, टायर की क्वालिटी क्या दी है, कंपनी के पास कौन कौन से मॉडल जो है वो अवेलेबल हैं, उसके बारे में बताइए। ಈ ಮಿಷಿನ್ನಲ್ಲಿ 4 ಟೈರ್, ಮೊದಲು 2 ಟೈರ್ ಬರ್ತಿದ್ವು, ಆಮೇಲೆ 3 ಟೈರ್ ಮಾಡಿದ್ರು ಕಂಪ್ನಿಯವರು, ಆಮೇಲೆ 4 ಟೈರ್ ಅಂತೇಳಿ ಈ ವರ್ಷ 2025 ಮಾಡಿನಲ್ಲಿ 4 ಟೈರ್ ಅಂತ ಮಾಡಿದರು. ಆಮೇಲಿಂದ ಕ್ವಾಲಿಟಿ ಮಿಷಿನ್ ಕ್ವಾಲಿಟಿಯಲ್ಲಿ ಈ ಜಲ್ಡಿ ಇರಲಿ ಹೆವಿ ಮಾಡಿದ್ದಾರೆ, ಉದ್ದ ಇದೆ, ಅಗಲ ಇದೆ, ಆಮೇಲೆ ಇದು ಗೇಜ್ ಫುಲ್ ಹೆವಿ ಇದೆ, ಆಮೇಲೆ ಈ ಡೆಪ್ತ್ ಜಾಸ್ತಿ ಇಟ್ಟಿದ್ದಾರೆ, चादर की मोटाई भी ज्यादा दी गई है। ಇದು ದಪ್ಪ ಇಟ್ಟಿದ್ದಾರೆ, ಆಮೇಲೆ ಕಾಳಿಂದ ಇಲ್ಲಿಂದ ಬಿದ್ದು ಕೆಳಗೆ ಸೋರ್ತಾವ್, ಆ ಸೋರಿಲ್ದಂಗೆಲ್ಲ ಈ ಡೆಪ್ತ್ ಜಾಸ್ತಿ ಮಾಡಿ ಅಗಲ ಮಾಡಿದ್ದಾರೆ. ಆಮೇಲೆ ಎಲ್ಲ ಮಿಷಿನ್ ಇತ್ತಲ್ಲ CNC ಮಿಷಿನ್ ಫಿನಿಶಿಂಗ್ ಮಾಡಿದ್ದಾರೆ, ಎಲ್ಲ ಬೆಂಡಿಂಗ್ ಇರಲಿ ಯಾವುದು ವೆಲ್ಡಿಂಗ್ ಇರಲಿ ಎಲ್ಲ CNC ಮಷೀನಲ್ಲಿ ಮಾಡಿರೋದು, ಕ್ವಾಲಿಟಿ ಭಾಳ ಚೆನ್ನಾಗಿದೆ. जी, और जैसा कि किसान भाइयों आप ऊपर देख सकते हैं, तो जो और किसी कंपनी की मक्का थ्रेसर होती है वो आपको एलिवेटर के साथ सिंगल वेल्ड देती है, लेकिन ये मक्का थ्रेसर जो आपको डबल वेल्ड देती है, क्वालिटी का पूरा ध्यान रखती है। तो अब जैसा मैं बात करना चाहता हूँ, लगभग निकासी कितनी रहती है इसकी? ಇದರದ್ದು ಔಟ್ಪುಟ್ ಬಂದು ಒಣಗಿದ ತೆನೆ ಇದ್ದು ಒಂದು ಸ್ವಲ್ಪ ಡ್ರೈ ಮಾಲ್ ಇದ್ರೆ ಐತಲ್ಲ, ಗಂಟೆಗೆ 50ರಿಂದ 70 ಚೀಲ ಮಿನಿಮಮ್ ಆದ್ರೂ ಹೋಗೇ ಹೋಗ್ತೈತಿ. ಒಂದು ಸ್ವಲ್ಪ ಹಸಿ ಇದ್ರೆ ಒಂದು ಸ್ವಲ್ಪ ಕಡಿಮೆ ಹೋಗ್ತೈತಿ, ಅದು ತೆನೆ ಮೇಲೆ ಡಿಪೆಂಡ್ ಇರ್ತೈತಿ, ಯಾವ ಥರ ತೆನೆ ಒಣಗಿರ್ತೈತಿ ಯಾವ ಥರ ಹಸಿ ಇರ್ತೈತಿ ಅದ್ರ ಮೇಲೆ ಡಿಪೆಂಡ್ ಇರ್ತೈತಿ. और जैसे मक्का निकलती है बाहर है, मक्का की गिल्ली आती है, तो उसमें तो कोई दाना नहीं आता। ತೆನೆಯಲ್ಲಿ ಯಾವುದು ತೆನೆ ಉಳಿಯೋದಿರಲಿ ಸಿಪ್ಪೆ ಇದು ಬರೋದಿರಲಿ ಎಲ್ಲ ಭಾಳ ಕ್ಲೀನಾಗಿ ಬರ್ತೈತೆ, ಭಾಳ ಕ್ಲೀನಾಗಿದೆ, ಎಲ್ಲ ಹೊಡೆಯೋದು ಫೀಲ್ಡ್ ಲೆವೆಲಲ್ಲಿ ಭಾಳ ನೋಡಿದ್ವಿ, ಭಾಳ ಚೆನ್ನಾಗಿದೆ. जी, और जैसा मेरा कोई किसान भाई मक्का थ्रेसर लेना चाहता है तो उसे आप क्या सलाह देनी चाहेंगे जिससे कि उसका मक्का थ्रेसर
ज़्यादा समय के लिए चले, एक बार वे पैसे लगाए और उसका काम बढ़िया चले। ಇವಾಗ ಇದು ಕರ್ನಾಟಕದಲ್ಲಿ ಬಹಳ ಕಂಪ್ನಿಗಳು ಇದ್ದಾರೆ. ಅದರಲ್ಲಿ ಲ್ಯಾಂಡ್ ಕ್ಲಾಸ್ ಇಸ್ ಬೆಸ್ಟ್ ಕಂಪ್ನಿ. ಫೀಲ್ಡ್ ಲೆವೆಲ್ ಅಲ್ಲಿ ಬರ್ತಾ ಇದ್ದಾರೆ ಜನ. ಒಬ್ರು ಒಂದು ತಗೊಂಡೋದ್ರೆ ಇನ್ನೊಬ್ರು ಅವ್ರಿಗೆ ನೋಡಿ ಬರ್ತಾ ಇದ್ದಾರೆ. ಕ್ವಾಲಿಟಿ ಕೆಲಸ ಮಾಡೋದಿರಲಿ ಬಹಳ ಚೆನ್ನಾಗಿದೆ. ಅವ್ರು ಬಂದು ಕರ್ನಾಟಕ ಕೃಷಿ ಇಲಾಖೆ ಸಹಾಯಧನದಲ್ಲಿ 1 ಲಕ್ಷ ರೂಪಾಯಿ ಸಬ್ಸಿಡಿನೂ ಇದೆ. ಅದರಲ್ಲಿ ಬಂದು ತಗೊಂಡೋದ್ರೆ ಬಹಳ ಚೆನ್ನಾಗಿ सब्सिडी भी जो है मेरे किसान भाई को 1 लाख रुपए 1 तक लाख की ರೂಪಾಯಿ मिल ಸಬ್ಸಿಡಿ जाएगी। क्या है इस पर लोन भी हो जाता है? ಹಾ, ಇದರಲ್ಲಿ ಬೇಕಂದ್ರೆ ಸಾಲಾನು ಮಾಡಿಸ್ಕೋಬಹುದು. ನೀವು ಬ್ಯಾಂಕ್ ಸಾಲಾನು ಮಾಡಿಸ್ಕೋಬಹುದು. ನಿಮ್ ಬ್ಯಾಂಕ್ ಅಕೌಂಟ್ ನಲ್ಲಿ ಹೋಗಿ ನೀವು ಬ್ಯಾಂಕ್ ನಲ್ಲಿ ಹೋಗಿ ಸಾಲ ಕೇಳಿದ್ರು ನೀವು ಕೊಟೇಶನ್ ಕೊಡ್ತೀವಿ, ಸಾಲಾನು ಆಗ್ಬೋದು. से बात करता हूँ, कुछ मक्का थ्रेसर में पलटने की समस्या होती है, इसमें तो वो समस्या नहीं है। ಇಲ್ಲ, ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮೊದಲೇ 2 ಟೈರ್ ಬರ್ತಿದ್ವು. ಆಮೇಲೆ ಆ ಕಡೆ 2 ಟೈರ್ ಮಾಡಿದ್ವಿ, ಈ ಕಡೆ 1 ಮಾಡಿದ್ವಿ. ಇವಾಗ ಕಂಪ್ನಿಯವ್ರು ಏನ್ ಮಾಡ್ಬಿಟ್ಟಾರ ಅಂತ ಹೇಳಿದ್ರೆ 2 ಕಡೆ 2 ಟೈರ್ ಡಬಲ್ ಟೈರ್ ಮಾಡಿಬಿಟ್ಟಿದ್ದಾರೆ. ಅದರಿಂದ ಏನಿದೆ ಅಂತ ಹೇಳಿದ್ರೆ ಉರುಳೋದಿರಲಿ ಪಲ್ಟಿ ಹೊಡೆದಿರಲಿ ಯಾವುದೇ ಸಮಸ್ಯೆ ಇದರಲ್ಲಿ ಇಲ್ಲ ಇದು. जी, तो किसान भाइयों, आज की इस वीडियो में मैं कर्नाटक आया हुआ था और मैंने आपकी लैंड क्लास के डीलर साहब से बात कराई है। इन्होंने आपको पूरी जानकारी दी है। यह कंपनी मक्का थ्रेसर बनाती है, पैडी थ्रेसर बनाती है, गेहूं थ्रेसर बनाती है, मल्टी क्रॉप थ्रेसर बनाती है। आपको लगभग सभी तरह के थ्रेसर मिल जाएंगे और काफ़ी सारे मॉडल मिल जाएंगे। मक्का थ्रेसर में भी आपको जैसे मिनी मेज थ्रेसर चाहिए तो आपको छोटा वाला मक्का थ्रेसर भी मिल जाएगा। तो किसान भाइयों, कैसी लगी आपको ये वीडियो कमेंट कर जरूर बताना। आज की वीडियो में इतना ही, मिलता हूँ एक शानदार वीडियो के साथ। धन्यवाद।